ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಭಾಳ ಚೆನ್ನಾಗಿದ್ದೀನಿ. ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ತಮ್ಮ ಮುಂದೆ ಯಾಕೆ ಬಂದು ಕೂತಿದ್ದೀನಿ ಅಂತ ಹೇಳಿದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದು 4 ಜೊತೆ ಬಟ್ಟೆ ತೊಗೊಳ್ಳಿ, ಒಂದು 10-15 ದಿವಸ ನಮ್ಮದಲ್ಲ ಅಂತ ರೆಡಿಯಾಗಿಬಿಡಿ. ನಿಮಗೊಂದು ಹೊಸ ಬದುಕು, ಹೊಸ ಜೀವನ, ಹೊಸ ಭರವಸೆ, ಹೊಸ ಕೆಲಸ ಎಲ್ಲವೂ ಸಿಗುತ್ತೆ. ಹಾಗಾಗಿ ಅಂಥ ಕತೆ ಹೇಳೋದಕ್ಕೆ ಬಂದು ಕುಂತಿದ್ದೀನಿ. ಭಾಳ ಅರ್ಜೆಂಟಿದೆ. ನೀವು ಕೂಡ ಈಗಲೇ ಈ ವಿಡಿಯೋ ಬಂದ ತಕ್ಷಣ ಏನು ಹಿಂದೆ ಮುಂದೆ ನೋಡಬೇಡಿ. ಒಂದು ಆಧಾರ್ ಕಾರ್ಡ್ ತೊಗೊಳ್ಳಿ, ಬಟ್ಟೆ ತೊಗೊಳ್ಳಿ, ಮನೆಯಿಂದ ಹೊರಡಿ. ₹1 ನೀವು ತೊಗೊಂಡು ಹೋಗಬೇಕಾಗಿಲ್ಲ. ಫ್ರೀ 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 ಆ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಎಲ್ಲಿ ಹೇಗೆ ಅಂತ. ಏನೇನಿದೆ ಅಂತ ಮೊದಲು ಹೇಳ್ಬಿಡ್ತೀನಿ, ಒಂದೊಂದಾಗಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಎಲ್ರಿಗೂ ಅನ್ವಯ ಆಗುತ್ತೆ. ಯಾರ್ಯಾರು ಏನು ಬೇಕು ಅದನ್ನು ಚೂಸ್ ಮಾಡ್ಬೋದು. ನಿಮಗೆ ಕೆಲವೊಂದು ಸರ್ತಿ ಅನುಮಾನಗಳಿರುತ್ತೆ, ಅದನ್ನು ಮಾಡಿಬಿಡ್ಲಾ ಚೆನ್ನಾಗಿರುತ್ತೆ, ಇದನ್ನು ಮಾಡಿಬಿಡ್ಲಾ ಚೆನ್ನಾಗಿರುತ್ತೆ, ಯೂಟ್ಯೂಬಲ್ಲಿ ನೋಡಿದೆ ಅದನ್ನೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಹೀಗೆ 108 ಪ್ರಶ್ನೆಗಳು ನಿಮ್ಮ ಹತ್ರ ಹುಟ್ಟುತ್ತಾ ಇರುತ್ತೆ. ಫ್ರೆಂಡ್ಸನ್ನ ಕೇಳ್ತೀರಿ. ಆ್ಯಕ್ಚುಲಿ ಫ್ರೆಂಡ್ಸು ಅದೇ ಪ್ರಾಬ್ಲಮಲ್ಲಿದ್ದಾನೆ. ಇಲ್ಲೇ ನಿನಗೆ ಗೊತ್ತಿದ್ರೆ ನಾನು ಹೇಳ್ತಿರ್ಲಿಲ್ವನೋ ಅಂತ ಅವನಂತಾನೆ. ಇನ್ನೆಲ್ಲ ಹೋಗಿ ಯಾರನ್ನೋ ಕೇಳ್ತೀರಿ. ಬಟ್ ಇದಕ್ಕೆಲ್ಲದಕ್ಕೂ ಒಂದು ಪ್ರಾಬ್ಲಮ್ ನಿಮ್ಗೆ ಬರುತ್ತೆ. ನಾನೇನು ಓದಿಲ್ಲ, ಮತ್ತು ನಾನೇನು ಮಾಡೋಕ್ಕಾಗುತ್ತೆ? ಓದ್ದವ್ರ ಕತೆ ಬಿಡಿ, ಅದು ಒಂಥರ ಬೇರೆ ಇರುತ್ತೆ. ಓದೇ ಇಲ್ಲ ಗುರು, ನಾನೇನು 8ನೇ ಕ್ಲಾಸ್ ಓದಿದ್ದೀನಿ, 10ನೇ ಕ್ಲಾಸ್ ಫೇಲ್ ಆಗಿದ್ದೀನಿ, ಆಮೇಲೆ ಮಾಡಿ 8-10 ವರ್ಷ ಆಯಿತು, ಈಗ ಯಾರು ನನಗೆ ಕೆಲಸ ಕೊಡ್ತಾರೆ? ವಯಸ್ಸಾಗ್ತಾಯಿದೆ, ಈಗ ಯಾರು ಕೊಡ್ತಾರೆ? ಆಮೇಲೆ ನನಗೇನು ತರಬೇತಿನೇ ಇಲ್ಲ, ಈಗ ಎಲ್ಲಿ ಹೋಗಿ ನಾನು ಏನು ಕೆಲಸ ಮಾಡಲಿ ಅನ್ನೋರಿಗೆ ಇದು ಉತ್ತರ. ಹಾಗಾಗಿ ಇದನ್ನು ಕೊನೆವರೆಗೆ ಒಂದು 10 ನಿಮಿಷ ತಾಳ್ಮೆಯಿಂದ ಕೂತ್ಕೊಂಡು ನೋಡಿಬಿಡಿ. ಈ 10 ನಿಮಿಷ ಕೊಡಿ, ನಿಮ್ಮ ಬದುಕು ಬದಲಾಗುತ್ತೆ ಗೆಳೆಯರೇ. ಇಲ್ಲಿ ಹೇಗಿರುತ್ತೆ ಅಂತಂದರೆ, ತರಬೇತಿ ಕೊಡ್ತಾರೆ, ತರಬೇತಿ ಜೊತೆಗೆ ಊಟ ಫ್ರೀ ಇರುತ್ತೆ, ವಸತಿ ಫ್ರೀ ಇರುತ್ತೆ, ಮತ್ತು ನಿಮಗೆ ನುರಿತ ಉಪಾಧ್ಯಾಯರು ಬಂದು ಕೆಲಸ ಮಾಡ್ತಾರೆ. ಆ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಕಂಪ್ಯೂಟರ್ ತರಬೇತಿ ತೊಗೋತೀರಿ ಅಂತಂದರೆ ಅದಕ್ಕೆ ನುರಿತವಾಗಿರೋರೇ ಬಂದಿರ್ತಾರೆ, ಅವರೇ ಪಾಠ ಮಾಡ್ತಾರೆ. ಆಯ್ತಪ್ಪ, ತರಬೇತಿ ಏನೋ ಕೊಟ್ಟರು, ಆಮೇಲೆ ಹೇಗೆ ಅಂತ ಕೇಳಿದರೆ ನೀವು ಇನ್ನೂ ಆಶ್ಚರ್ಯ ಪಡ್ತೀರಿ. ಪ್ಲೇಸ್ಮೆಂಟ್ ಕೂಡ ಕೆಲವು ಸಾರಿ ಆಗೋದಿದೆ. ಆಮೇಲೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಮುಖ್ಯವಾಗಿ ನೀವೇನು ಕೋರ್ಸ್ ಮಾಡ್ತೀರಿ ಅದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟನ್ನು ತೊಗೊಂಡೋಗಿ, ಈಗ ಬ್ಯಾಂಕಲ್ಲಿ ನಾನು ಏನೋ ಮಾಡಬೇಕು ಅಂತ ನೀವು ಹೋಗಿ ಮ್ಯಾನೇಜರ್ ಹತ್ರ, ಸರ್ ನಾನೊಂದೇನೋ ಒಂದು ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡ್ತೀನಿ, ಒಂದೇನೋ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಕೆಲಸ ಮಾಡ್ತೀನಿ, ಮೋಟ್ರ್ ರಿವೈಂಡಿಂಗ್ ಕೆಲಸ ಮಾಡ್ತೀನಿ, CCTV ಈ ಥರದ್ದು ಏನೋ ಒಂದು ಸಣ್ಣದು ಮಾಡಬೇಕು ಅಂದರೂ ಕೂಡ ದುಡ್ಡು ಮುಖ್ಯ ಅಲ್ವಾ? ಹೋಗಿ ಕೂತ್ಕೊಂಡ್ರೆ ಮ್ಯಾನೇಜರ್ ಏನು ಕೇಳ್ತಾರೆ? ಫಸ್ಟು ಸರಿ ಬಾಣ ಸರ್, ನಾನು ಹೋಗ್ತೀನಿ ಸರ್, ನನ್ನ ಹೆಸರು ಮಹಾರುದ್ರಪ್ಪ, ಸೋ ಅಂಡ್ ಸೋ ಅಂತ ಕೂತ್ಕೋತೀನಿ. ಸರ್ ನನಗೆ ಭಾಳ ಇಷ್ಟ ಇದೆ ಸರ್, ನಾನೊಂದು ಹೀಗೆ ಕಂಪ್ಯೂಟರ್ದು ಏನೋ ಮಾಡಬೇಕು ಅಂತಿದ್ದೀನಿ. ಸರಿ, ಎಲ್ಲಿ ತರಬೇತಿ ಎಲ್ಲಿ ಹೊಂದಿದ್ದೀರಿ ಅಂದರೆ ನಾವು ಹೇಳ್ತೀರಿ ನನಗೆಲ್ಲ ಕಂಪ್ಯೂಟರ್ ಬರುತ್ತೀರಿ, ಎಲ್ಲ ಮಸ್ತಾಗಿದೆ, ನಾನೆಲ್ಲ ಕಲ್ತುಬಿಟ್ಟಿದ್ದೀನಿ ಅಂತ. ಬಟ್ ಬ್ಯಾಂಕ್ ಮ್ಯಾನೇಜರಿಗೆ ಅದು ಸಾಕಾಗೋದಿಲ್ಲ ಅಲ್ವಾ? ಏನು ಕೇಳ್ತಾನೆ? ಅರೆ ನಿನಗೆಲ್ಲ ಬರುತ್ತೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತಿರಿ, ಒಂದು ತರಬೇತಿ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾನೆ. ಯಾಕಂದರೆ ದಾಖಲೆ ಬೇಕು ಅವರಿಗೆ ಮುಖ್ಯವಾಗಿ. ಹಾಗಾಗಿ ದಾಖಲೆ ಕೊಡಬೇಕಾಗತ್ತೆ. ನಿಮಗೆ ಬರೋರು ಕೂಡ ಈ ಟ್ರೈನಿಂಗ್ ಮಾಡಬೇಕು ಅಂತ ಹೇಳ್ತೀನಿ. ಬರ್ತಿರ್ಬೋದು ಆಲ್ರೆಡಿ, ಆದರೂ ಟ್ರೈನಿಂಗ್ ಮಾಡಿ. ಕಾರಣ ಏನು ಅಂತ ಹೇಳಿದರೆ, ಇನ್ನೂ ಹೆಚ್ಚು ನೀವು ತಿಳ್ಕೊತೀರಿ. ಆಮೇಲೆ ಈ ತರಬೇತಿಗಳಲ್ಲಿ ಹೇಗೆ ಅಂದರೆ, ಬರೀ ತರಬೇತಿ ಕೊಡ್ತಾರಾ ಅಂದರೆ ಇಲ್ಲ. ಮೊದಲು ಅವ್ರು ಕಲಿಸೋದೇನೆಂದರೆ, ನಿಮ್ಮ ಬದುಕಿನ ಆಶೋತ್ತರಗಳನ್ನ ಮೊದಲು ಕಲಿಸ್ತಾ ಹೋಗ್ತಾರೆ. ಆಮೇಲೆ ನಿಮ್ಮ ಮೇಲೆ ಪ್ರೀತಿ, ಜೀವನೋತ್ಸಾಹ ಬರಬೇಕು, ಅದನ್ನು ಹೇಳಿಕೊಡ್ತಾರೆ. ಹಾಗಾಗಿ ಸಂಸ್ಕೃತಿ ಜೊತೆಗೆ ಕಲಿಸ್ತಾ ಹೋಗ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಒಂದು ಅದ್ಭುತವಾದ ಯೋಗದಿಂದ ಇವು ಶುರುವಾಗ್ತವೆ ತರಬೇತಿಗಳು. ಹಾಗಾಗಿ ಇದು ಎಲ್ಲ ಸ್ಪೆಸಿಲಿಟೀಸ್ ಇಲ್ಲೂ ಒಳಗೊಂಡಿದೆ ಇದನ್ನು. ಅದಕ್ಕಾಗಿ ಕೊನೆಯವರೆಗೆ ವಿಡಿಯೋ ನೋಡ್ರಿ ಅಂತ ಹೇಳಿದೆ. ಸೊ ಮೊದಲನೇ ತರಬೇತಿಗೆ ಬಂದುಬಿಡೋಣ. ಯಾರ್ಯಾರೆಲ್ಲ ರೆಡಿ ಆಗಬೇಕು, ನಾಳೆನೇ ರೆಡಿ ಆಗಬೇಕಾ? ಮತ್ತು ಇದಕ್ಕೆ ಟೈಮ್ ಇಲ್ಲ. 8 ಗಂಟೆಗೆ ವಿಡಿಯೋ ಬಂದಿರುತ್ತೆ. ಬೆಳಿಗ್ಗೆ ನೀವು ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇರಬೇಕು. ನಿಮ್ಮ ಅದೃಷ್ಟದ ದಿನ ನಾಳೆ, ಅರ್ಥ ಮಾಡ್ಕೊಳ್ಳಿ. ನಾಳೆನೇ ನಿಮ್ಮ ಅದೃಷ್ಟ ದಿನ. ಯಾರಿಗೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇದು ತರಬೇತಿಯ ಹೆಸರು ಕಂಪ್ಯೂಟರ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಲಿ 38 ದಿವಸಗಳವರೆಗೆ ಇದು ತರಬೇತಿ ಇರುತ್ತೆ ಗೆಳೆಯರೆ. 7/7/2025. ಈ ತರಬೇತಿ ಎಲ್ಲಿವರೆಗೆ ನಡೆಯುತ್ತೆ ಅಂದರೆ 13/8/2025 ನಡೆಯುತ್ತೆ. ಅಂದರೆ ಟೋಟಲ್ 38 ದಿವಸಗಳ ಕಾಲ ನಿಮಗೆ ತರಬೇತಿ ಕೊಡ್ತಾರೆ.
ಅಂದರೆ ನೋಡಿ, ತರಬೇತಿ ಜೊತೆಗೆ ಮಾರ್ಕೆಟಿಂಗ್ ಹೇಳ್ಕೊಡ್ತಾರೆ. ಆಮೇಲೆ ನಿಮಗೆ ಲೋನನ್ನು ಹೇಗೆ ತೊಗೋಬೇಕು, ಹೇಗೆ ಅದನ್ನು ಫಾರ್ಮನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ, ಬ್ಯಾಂಕಿಂದ ಹೇಗೆ ನೀವು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಹಾಗಾಗಿ 38 ದಿವಸ ಕೆಳಗೆ ನುರಿತ ಏನೇ ನಿಮಗೆ ಕಂಪ್ಯೂಟರ್ ತಜ್ಞರಿದ್ದಾರೆ ಅವರು ಬಂದು ನಿಮಗೆ ಹೇಳ್ಕೊಡ್ತಾರೆ. ಮತ್ತೆ ಒಂದು ಸಲ ಹೇಳ್ತೀನಿ, ಇದು ಎಲ್ಲವೂ ಫ್ರೀ. ₹1 ನೀವು ಖರ್ಚು ಮಾಡಬೇಕಾಗಿಲ್ಲ. ನೀವೇನು 4 ಜೊತೆ ಬಟ್ಟೆ ಇಟ್ಕೊಂಡು ಏನು ಬಸ್ ಚಾರ್ಜ್ ಇಟ್ಕೊಂಡು ಹೋಗಿರ್ತೀರಿ, ನಿಮಗೆ ನೆನಪಿರಲಿ, ಬಸ್ ಚಾರ್ಜ್ ಕೂಡ ಕೊಡ್ತಾರೆ. ಇದಕ್ಕಿಂತ ಅವಕಾಶ ಎಲ್ಲಾದರೂ ಇದೆಯಾ ಕಂಪ್ಯೂಟರ್ ತರಬೇತಿ ಆದವರಿಗೆ? ಹಾಗಾದರೆ ನೀವಂತ ಕೇಳಬೇಕು, ಕ್ವಾಲಿಫಿಕೇಷನ್ ಏನಾದರೂ ಇದೆಯಾ ಸರ್, ಹೇಗೆ ಸಲ್ಲಿಸಬೇಕು ನಾವು ಇದನ್ನು ಅಂತ ಕೇಳಿದರೆ ಅವ್ರು ಹೇಳ್ತಾರೆ 18ರಿಂದ 45 ವರ್ಷ ವಯೋಮಿತಿಯವರು ಆಗಿರಬೇಕು. ಮೊದಲನೇದು 18 ವರ್ಷ ಆಗಿದ್ದರೆ ಸಾಕು, 45 ವರ್ಷ ವಯಸ್ಸಿನ ಒಳಗೆ ಮಿತಿ ಇರಬೇಕು ಅಂತ. ಸ್ವ ಉದ್ಯೋಗ ಪ್ರಾರಂಭಿಸುವ ಆಸಕ್ತಿ ಹೊಂದಿರಬೇಕು, ಭಾಳ ಮುಖ್ಯ. ಬರೀ ತರಬೇತಿ ತೊಗೊಂಡು ಹೋಗಿ ನೀವು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಸ್ವ ಉದ್ಯೋಗ ನಾನು ಪ್ರಾರಂಭ ಮಾಡ್ತೀನ, ನನಗೆ ಇಚ್ಛಾಸಕ್ತಿ ಇದೆಯಾ, ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನಾನು ಅದನ್ನು ಮಾಡ್ತೀನ ಅಂತ ಒಂದು ಹೇಳ್ತಾರೆ. ಹಾಗಾಗಿ ಅದು ನಿಮ್ಗೆ ಇರಬೇಕಾಗ್ತದೆ. ಆಮೇಲೆ ಗ್ರಾಮೀಣ ಪ್ರದೇಶದ BPL ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ BPL ಕಾರ್ಡ್ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು ಅಂತಿದೆ. ಹಾಗಾಗಿ ಇದು ಇಲ್ಲದವ್ರಿಗೆ ಇದು ಇಲ್ಲ ಅಂತ ಇಲ್ಲ, ಎಲ್ಲರೂ ಅವ್ರನ್ನೇ ಬಂದರೆ, ಈಗ 38 ಜನ BPL ಕಾರ್ಡ್ದಾರರೇ ಬಂದರೆ ಅವ್ರನ್ನೇ ತಗೋತಾರೆ. ಕೆಲವು ಬಾರಿ ನಾನೇ ನೋಡಿದ್ದೀನಿ, ಅಷ್ಟು ಜನ ಬರೋದಿಲ್ಲ, ಆಸಕ್ತಿ ಇರೋದಿಲ್ಲ. ಆಮೇಲೆ ಅಯ್ಯೋ ಇದೇನಾಗುತ್ತೆ ಬಿಡು ಅಂತ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ನೀವು ಅಟೆಂಪ್ಟ್ ಮಾಡೋದು ನೀವು ಅಟೆಂಪ್ಟ್ ಮಾಡೋದು ಭಾಳ ಮುಖ್ಯ. ಹಾಗಾಗಿ ನೀವು ಹೊರಡಬೇಕು ಅಂತ ಹೇಳ್ತೀನಿ ನಾನು. ಹೊರಡಿ ಇಷ್ಟೇ ಇರುವಂಥದ್ದು. ಆಮೇಲೆ ಇನ್ನೂ ಒಂದು ಭಾಳ ಒತ್ತಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಸಂಸ್ಥೆಯ ಆಶಯ ಅದೇ ಆಗಿರಿದೆ. ಏನು ಹೇಳ್ತಾರೆ ಅಂತಂದರೆ, ಉದ್ಯಮಿಯಾಗಿ ಉದ್ಯೋಗ ನೀಡಿ. ಯಾಕೆ ಅಂದರೆ, ನೀವು ಬೇಕಾದಂಥ ಡಿಗ್ರಿಗಳು ಮಾಡಿ ಇವತ್ತು ಕ್ಯೂವಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಉದ್ಯೋಗ ಸಿಗೋದು ಕಷ್ಟ ಇದೆ. ಗೋರ್ಮೆಂಟ್ ಕೆಲಸ ಬಿಡಿ, ಇವತ್ತು ಪ್ರೈವೇಟ್ಗಳಲ್ಲಿ ಕೂಡ ಕೆಲಸ ಸಿಗ್ತಿಲ್ಲ. ಹಾಗಾಗಿ ಇನ್ನೊಬ್ಬರು ಅಡಿಯಾಳಾಗಿ ದುಡಿಯೋದಕ್ಕಿಂತ ನೀವೇ ಉದ್ಯಮಿಯಾಗಿ ನೀವೊಂದು ಇಬ್ಬರಿಗೆ ಕೆಲಸ ಕೊಡ್ರಿ ಸಾಕು, ಅದನ್ನು ಹೇಳುತ್ತೆ ಈ ಸಂಸ್ಥೆ. ಹಾಗಾಗಿ ಅವ್ರು ತರಬೇತಿ ಕೊಡ್ತಾ ಇರುವಂಥದ್ದು. ಇನ್ನು ಕಂಪ್ಯೂಟ್ರ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ಟ್ಯಾಲಿ ಮಾಡೋರು, ಕಂಪ್ಯೂಟರ್ ಅಕೌಂಟಿಂಗ್ ಮಾಡುವಂಥವ್ರು ನೀವು ಇದನ್ನು ಹೊಂದಿರ್ಬೋದು. ನೀವು BCom ಮಾಡಿ ಮನೇಲಿ ಕೂತಿದ್ರೆ ಅಥವಾ ಡಿಸ್ಕಂಟಿನ್ಯೂ ಮಾಡಿದರೆ ಅಂಥವ್ರು ಕೂಡ ಇದಕ್ಕೆ ಹೋಗ್ಬೋದು. ಭಾಳ ಈಸಿಯಾಗಿ ಆಗಿಬಿಡುತ್ತೆ ಅವರಿಗಂತೂ ಕೂಡ. ಅದು ಒಂದಿದೆ. ಇನ್ನು ಎರಡನೇದಕ್ಕೆ ಬರ್ತೀನಿ ನಾನು, ಅಣಬೆ ಬೇಸಾಯ. ಅಣಬೆ ಬೇಸಾಯ ಇವತ್ತು ಹೇಗಾಗಿದೆ ಅಂದರೆ, ನೀವು ನನ್ನ ಚಾನಲ್ಗಳಲ್ಲೇ ನೋಡಿದ್ದೀರಿ, ಬೇಕಾದಷ್ಟು ಹೆಣ್ಣು ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಒಂದು 10 ಅಡಿ ಜಾಗದಲ್ಲಿ ಅಣಬೆ ಬೇಸಾಯ ಮಾಡಿ ಇವತ್ತು ₹1000 ದುಡಿಯೋದನ್ನು ನಾನೇ ತೋರಿಸಿದ್ದೀನಿ. ಹಾಗಾಗಿ ಬೇಕಾದಷ್ಟು ಜನ ಇದಕ್ಕೆ ತರಬೇತಿ ಎಲ್ಲಿ ಸಿಗುತ್ತೆ ಅಂತ ಕಾಯ್ತಾನೆ ಇರ್ತೀರಿ. ಎಲ್ಲರ ಹೊರಗಡೆ ಹೋದರೆ ನಿಮಗೆ 1000 ಗಟ್ಟಲೆ ಫೀಸ್ ಇದೆ. ಅದು ಕೂಡ ನಿಮ್ಮನ್ನು ಸರಿಯಾಗಿ ಅಲ್ಲಿ ತರಬೇತಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಭಾಳ ಅಂದರೆ ತರಬೇತಿ ಕೊಟ್ಬಿಡ್ಬೋದು, ಬಟ್ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ತೊಗೊಂಡು ನೀವು ಬ್ಯಾಂಕಿಗೆ ಹೋದ್ರೆ ಲೋನ್ ಕೊಡ್ತಾರ ಅಲ್ಲಿ, ಅದು ಭಾಳ ಮುಖ್ಯ. ಕೊಡೋದಿಲ್ಲ ಅಲ್ವಾ? ಯಾಕಂದರೆ ಪ್ರೈವೇಟ್ ತರಬೇತಿಗಳಿಗೆ ಮಾನ್ಯತೆ ಇರೋದಿಲ್ಲ. ಹಾಗಾಗಿ ಇಂಥ ಗೌರ್ಮೆಂಟ್ ತರಬೇತಿಗಳನ್ನ ನೀವು ಹೊಂದಬೇಕಾಗುತ್ತೆ. ಸರ್ಟಿಫಿಕೇಟ್ ಸಿಗೋದ್ರಿಂದ ನಿಮಗೆ ಬ್ಯಾಂಕಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಮುಂದೆ. ಹಾಗಾಗಿ ಇಂಥ ತರಬೇತಿಗಳನ್ನ ಹೊಂದಬೇಕಂತ ಹೇಳ್ತೀನಿ. ಅಣಬೆ ಬೇಸಾಯ ಇವತ್ತು ಅದ್ಭುತವಾದ ದೊಡ್ಡ ಉದ್ಯಮ ಆಗಿ ಬೆಳೆದಿದೆ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇದಕ್ಕೆ ಎಕರೆಗಟ್ಟಲೆ ಜಾಗ ಬೇಕಾಗಿಲ್ಲ, ಲಕ್ಷಾಂತರ ನೀವು ಬಂಡವಾಳ ಹಾಕಬೇಕಾಗಿಲ್ಲ, ಮತ್ತು ಮಾರುಕಟ್ಟೆ ಬಹಳ ವೇಗವಾಗಿ ಬೆಳೀತಾ ಇದೆ. ಹಾಗಾಗಿ ಈ ಅಣಬೆಗೆ ತುಂಬ ಇವತ್ತು ಬೆಲೆ ಇದೆ ಮತ್ತು ಬೆಲೆ ಇದೆ. ಆಮೇಲೆ ಇನ್ನೊಂದು, ಇತ್ತಿತ್ತಲಾಗಂತೂ ಅಣಬೆಯಲ್ಲಿ ಬರೀ ಅಣಬೆನೇ ನೀವು ಸೇಲ್ ಮಾಡಬೇಕಂತಿಲ್ಲ, ಪ್ರಾಡಕ್ಟ್ಗಳನ್ನ ಮಾಡಿ ಸೇಲ್ ಮಾಡ್ಬೋದು. ಬಿಸ್ಕೆಟ್ ಮಾಡ್ತಾಯಿದ್ದಾರೆ, ಸ್ವೀಟ್ ಮಾಡ್ತಾಯಿದ್ದಾರೆ, ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ. ಹೀಗೆ 108 ಉತ್ಪನ್ನಗಳು ಇವತ್ತು ಅಣಬೆಗೆ ಇರೋದರಿಂದ ಅಣಬೆ ಬೇಸಾಯ ಮುಂದೆ ದೊಡ್ಡ ಉದ್ಯಮಿಯಾಗಿ ಬೆಳೆಯುತ್ತೆ. ನೀವು ಮನೆಯಲ್ಲಿ ಇಬ್ಬರಿದ್ದರೆ ಸಾಕ್ರಿ, ಗಂಡ ಹೆಂಡತಿ ಇದ್ದರೆ ಸಾಕು, ಅವರು ಶುರು ಮಾಡಿಬಿಡ್ಬೋದು. ಇದನ್ನು ಭಾಳ ಈಸಿಯಾಗಿದೆ ಮತ್ತು ಮಾರುಕಟ್ಟೆ ತೊಂದರೆ ಇಲ್ಲ. ಇವತ್ತು ಅಣಬೆದು ಏನಾಗಿದೆ ಅಂದರೆ, ಅಲ್ಲಿ ಹೋದ್ಮೇಲೆ ತರಬೇತಿ ಇಲ್ಲ ಹೇಳ್ತಾರೆ ನಿಮಗೆ, ನೀವು ಬೆಳೆದಿದ್ದೀರಿ ಅಂದರೆ ಸಾಕು, ಮನೆಯಲ್ಲೇ ತೊಗೊಂಡು ಹೋಗೋರು ಇದ್ದಾರೆ, ನಾವೇ ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಮಾರುಕಟ್ಟೆಯವರು ಕಾಯ್ತಾ ಇದ್ದಾರೆ. ಹಾಗಾಗಿ ನೀವು ಇಂಥ ಒಳ್ಳೆ ತರಬೇತಿ ಹೊಂದಿ ಮಾಡಿದರೆ, ನೀವು ಅಣಬೆನ ಬೆಳೆಯೋದ್ರಲ್ಲಿ ಆಸಕ್ತಿ ಇದ್ದು ಸರಿಯಾಗಿ ಕಲಿತ್ರೆ ತುಂಬ ಚೆನ್ನಾಗಿ ಫಸಲು ಬರುತ್ತೆ, ಒಳ್ಳೆ ಬೆಲೆ ಬರುತ್ತೆ ಇದಕ್ಕೆ. ಹಾಗಾಗಿ ಅಣಬೆ ಬೇಸಾಯಕ್ಕೆ ನೀವು ಹೋಗ್ಬೋದು. ಜುಲೈ 10ನೇ ತಾರೀಕು 10/7/2025 19/7/25 ಅಣಬೆ ಬೇಸಾಯ 10 ದಿವಸಗಳ ತರಬೇತಿ. ಇದಕ್ಕೂ ಕೂಡ ಯಾವ ಫೀಸು ಇಲ್ಲ, ಎಲ್ಲವೂ ಫ್ರೀ.
ಊಟ ವಸತಿ ಎಲ್ಲವೂ ಫ್ರೀ. ಹಾಗಾಗಿ ಇದನ್ನು ನೀವು 10 ದಿವಸಗಳ ತರಬೇತಿ ಹೊಂದಬಹುದು. ಇನ್ನು 3ನೇದಕ್ಕೆ ಬಂದರೆ ಬ್ಯೂಟಿ ಪಾರ್ಲರ್ ನಿರ್ವಹಣೆ. ಇದನ್ನಂತೂ ತುಂಬ ಜನ ನನಗೆ ಕೇಳ್ತಾ ಇರ್ತೀರಿ, ಬ್ಯೂಟಿ ಪಾರ್ಲರ್ ನಿರ್ವಹಣೆ ಹೇಗೆ ಸರ್, ಅದ್ರ ತರಬೇತಿ ಎಲ್ಲಾದರೂ ಸಿಗುತ್ತಾ ನಮಗೆ ಅಂತ. ನೋಡಿ, ಹೆಣ್ಮಕ್ಳಿಗೊಂದು ಅವಕಾಶ ಇದೆ, ಸದಾವಕಾಶ. ಇಲ್ಲಿ ಹೊರಗಡೆ ಹೋದ್ರೆ ಲಕ್ಷಾಂತರ ಫೀಸ್ಗಳಿದೆ, ಅದನ್ನು ಆನ್ಲೈನಲ್ಲಿ ಹೇಳ್ಕೊಡ್ತಾರೆ. ಅಂಥ ಪರಿಸ್ಥಿತಿಗಳು ಬಂದುಬಿಟ್ಟಿದೆ. ಹೆಣ್ಣು ಮಕ್ಕಳಿಗೆ ಇತ್ತಿತ್ತಲಾಗಂತೂ ದೊಡ್ಡ ಉದ್ಯಮವಾಗಿ ಬ್ಯೂಟಿ ಪಾರ್ಲರ್ ಬೆಳೀತಾ ಇದೆ. ಹಾಗಾಗಿ ನೀವು ಈ ತರಬೇತಿನ ತಗೋಬೋದು. ಇದಕ್ಕೆ ಎಷ್ಟು ದಿವಸ ಅಂತ ಹೇಳಿದರೆ 35 ದಿವಸಗಳ ನಿರಂತರವಾದ ತರಬೇತಿ ಇದು. 15/7/2025 ಇದೇ ತಿಂಗಳು 15/7/2025ರಿಂದ 18/8/2025 ಕೂಡ ಈ ತರಬೇತಿ ನಡೆಯುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಭಾಗವಹಿಸ್ಬೋದು. ಮತ್ತು ಇವರಿಗೆ ಕೂಡ 18ರಿಂದ 45 ವರ್ಷ ಯಾರಾದರೂ ಹೋಗಬಹುದು. ಸ್ವ ಉದ್ಯೋಗ ಪ್ರಾರಂಭಿಸುವ ಆಸಕ್ತಿ ಇರಬೇಕು ಮತ್ತು ಗ್ರಾಮೀಣ ಪ್ರದೇಶದ BPL ಇದ್ರಂತೂ ಒಳ್ಳೆಯದು, ಇಲ್ಲ ಅಂದರೂ ನಡೆಯುತ್ತೆ, ತಗೋತಾರೆ. ಅದನ್ನು ಕೂಡ ಮತ್ತೆ ಪದೇ ಹೇಳ್ತಾ ಇದ್ದೀನಿ. ಬಟ್ ಭಾಳ ಮುಖ್ಯವಾಗಿ ಫ್ರೀ ತರಬೇತಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಿಮಗೆ ಆಸಕ್ತಿ ಇಲ್ಲದೇ ಇದ್ದರೆ ಹೋಗಬೇಡಿ. ಯಾಕೆ ಅಂದರೆ ಅಕ್ಕ ತಂಗಿಯರೇ, ಒಂದೇ ಒಂದು ಮಾತು, ನಿಮಗೆ ಅವಕಾಶ ಕಿತ್ಕೊಂಡು ಬಿಟ್ಟರೆ ಬೇರೆದವ್ರಿಗೆ ಸಿಗೋದು ಕಷ್ಟ ಆಗುತ್ತೆ. ಆಸಕ್ತಿ ಇರೋರು ಹೋಗ್ತಾರೆ. ಹಾಗಾಗಿ ಸುಮ್ಮನೆ ಏನೋ ಫ್ರೀ ಬಿಡು ಹೋಗ್ಬಿಡೋಣ ಅಂತ ಮಾಡಿಬಿಡಿ. ಯಾಕೆ ಅಂತಂದರೆ ಅಲ್ಲಿ ನಿಮ್ಮ ಮೇಲೆ ದೊಡ್ಡ ಇನ್ವೆಸ್ಟ್ಮೆಂಟ್ ಸಂಸ್ಥೆಯವರು ಮಾಡಿರ್ತಾರೆ, ಊಟ ಕೊಡ್ತಾರೆ, ತರಬೇತಿ ಕೊಡ್ತಾರೆ, ನಿಮಗೆ ನುರಿತ ತರಬೇತಿದಾರರಿಂದ ತರಬೇತಿ ಕೊಡಿಸಿರ್ತಾರೆ. ಹಾಗಾಗಿ ಅದು ವೇಸ್ಟ್ ಆಗಬಾರ್ದು. ದಯವಿಟ್ಟು ಇದರಲ್ಲಿ ಆಸಕ್ತಿ ಇದ್ದರೆ, ಆಮೇಲೆ ಕೆಲವೊಬ್ಬರು ಒಂದೇನೋ ಉದ್ಯೋಗ ಮಾಡ್ತಾ ಇರ್ತೀರಿ, ಇಲ್ಲ ಇಲ್ಲೇನೋ ಸಿಗುತ್ತೆ ಅಂತ ಶಿಫ್ಟ್ ಆಗಿಬಿಡ್ತೀನಿ ಅಂತ ಆಗಬೇಡಿ. ಯಾಕೆಂದರೆ ಒಂದನ್ನೇ ಸರಿಯಾಗಿ ಮಾಡಿ ಎರಡನ್ನೂ ಮಾಡೋಕ್ಕಾಗೋದಿಲ್ಲ. ಅದನ್ನೂ ಮಾಡಿಬಿಡ್ತೀನಿ ಇದನ್ನು ಮಾಡಿಬಿಡ್ತೀನಿ ಅಂತ ಇಲ್ಲ. ಇದನ್ನು ಒಂದೇ ನಾನು ನಿರಂತರವಾಗಿ ಮಾಡ್ತೀನಿ, ಇದರಲ್ಲೇ ಸಕ್ಸಸ್ ಆಗ್ತೀನಿ, 10 ಜನಕ್ಕೆ ನಾನು ಕೆಲಸ ಕೊಡ್ತೀನಿ ಅಂತ ಮನೋಭಾವ ಹೊಂದಿದ್ರೆ ಮಾತ್ರ ಇಂಥ ತರಬೇತಿಗಳನ್ನ ತಗೊಳ್ಳಿ. ಇಲ್ಲ ಅಂತ ವ್ಯರ್ಥ ಆಗುತ್ತೆ, ಬೇರೆದರ ಅವಕಾಶ ನಾವು ಕಿತ್ಕೊಂಡಂಗೆ ಆಗುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ದಯವಿಟ್ಟು ಹೊರಡಿ, ನಿಮ್ಗೆ ಅದ್ಭುತವಾದ ಅವಕಾಶಗಳಿದೆ. ಮತ್ತು ಇದರಲ್ಲಿ ಏನಾದರೂ ಓದಿರ್ಬೇಕಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಸರ್ SSLC ಆಗಿದ್ದರೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಂತ ಹೇಳ್ಬಿಟ್ಟು ನೀವು SSLC ಆಗಿರಲಿಲ್ವಾ, 8ನೇ ಕ್ಲಾಸ್ ಆಗಿದೆಯಾ, 9ನೇ ಕ್ಲಾಸ್ ಆಗಿದೆಯಾ, ತೊಂದರೆ ಇಲ್ಲ. ನಿಮ್ಮ ಆಸಕ್ತಿನ ನೋಡಿ ಅಲ್ಲಿ ಒಂದು ಇಂಟ್ರ್ಯೂ ಮಾಡ್ತಾರೆ. ನಿಮಗೇನಮ್ಮ ಇದೇ ಥರದ ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮ್ಮ ಫ್ಯಾಮ್ಲಿ ಹಿನ್ನೆಲೆ ಏನು, ಆಸಕ್ತಿ ಏನು, ಮುಂದೆ ಏನು ಮಾಡ್ತೀರಿ. ಕೆಲವು ಜನ ಹೆಣ್ಮಕ್ಳು ಮದುವೆ ಆಗೋವ್ರಿಗೆ ಏನೋ ಮಾಡೋಣ ಆದಮೇಲೆ ನೋಡೋಣ ಅಂತ ಹೇಳ್ತಿರ್ತಾರೆ. ಹಾಗಲ್ಲ, ನಿರಂತರವಾಗಿ ಇದು ನಡಿಬೇಕು. ಯಾಕೆ ನಡಿಬೇಕು ಅಂತ ಹೇಳ್ತೀನಿ ನಾನು, ಬರೀ ತರಬೇತಿ ಕೊಟ್ಟು ಬಿಡೋದಿಲ್ಲ, ಅವರು ನಿಮ್ಮನ್ನು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಆ ಜವಾಬ್ದಾರಿ ಕೂಡ ಸಂಸ್ಥೆನೇ ಹೊತ್ಕೊಳ್ಳುತ್ತೆ. ಹಾಗಾಗಿ ನೀವು ಅವ್ರನ್ನ ಈಸಿಯಾಗಿ ಇದನ್ನು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಒಂದು ಸಂಸ್ಥೆ ಅದನ್ನು ಮಾಡುತ್ತೆ ಅಂತ ಹೇಳಿದರೆ, ಇವತ್ತು ಸ್ವ ಉದ್ಯೋಗ ಪ್ರಾರಂಭಿಸಿದವರು ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಇಡೀ ಕರ್ನಾಟಕ ತುಂಬ ಹುಡುಕ್ತಾ ಹೋದರೆ. ಹಾಗಾಗಿ ನಿರಂತರವಾಗಿ ಇದು ಕೆನರಾ ಬ್ಯಾಂಕು ಮತ್ತು ಧರ್ಮಸ್ಥಳದ ಸಂಸ್ಥೆ ಇಬ್ಬರು ಸೇರಿ ಮಾಡಿರೋದ್ರಿಂದ ಈ ಸಂಸ್ಥೆ ಅಷ್ಟು ವ್ಯವಸ್ಥಿತವಾಗಿ ಇದನ್ನು ನಡ್ಕೊಂಡು ಬಂದಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಅದೇ ಸಂಸ್ಥೆಯ ಅದೇ ತರಬೇತಿ ಹೊಂದಿದ ವಿದ್ಯಾರ್ಥಿ ಕೂಡ ನಾನು. ಹಾಗೆ ಫೋಟೋಗ್ರಫಿಯಲ್ಲಿ ನಾನಲ್ಲಿ ಮಾಡಿದ್ದೆ. ಹಾಗಾಗಿ ಆ ಸಂಸ್ಥೆಯ ಋಣ ನನ್ನ ಮೇಲೆ ಇರೋದ್ರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಇದು ಕೂತ್ಕೊಂಡು ಮಾತಾಡೋಕ್ಕಾಗಿದೆ. ಹಾಗಾಗಿ ಬರೀ ಒಂದೇ ಕಲಿಸೋದಿಲ್ಲ, ನಿಮಗೆ ಬದುಕು ಕಲಿಸ್ತಾರೆ, ಉದ್ಯೋಗ ಕಲಿಸ್ತಾರೆ, ಸಮಾಜದಲ್ಲಿ ಹೇಗೆ ನಡ್ಕೋಬೇಕು ಅಂತ ಕಲಿಸ್ತಾರೆ, ಒಳ್ಳೆ ವ್ಯಕ್ತಿಯಾಗಿ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಕಲಿಸ್ತಾರೆ. ಹಾಗಾಗಿ ಎಲ್ಲವನ್ನು ಒಳಗೊಂಡಂತೆ ಒಂದು ವ್ಯಕ್ತಿಯಾಗಿ ಮೊದಲು ರೂಪಿಸಿ ಉದ್ಯೋಗ ಕಲಿಸಿ ಒಂದು ಒಳ್ಳೆಯ ಉದ್ಯೋಗಸ್ಥರನ್ನಾಗಿ ನಿಮಗೆ ಬಿಡ್ತಾರೆ. ಹಾಗಾಗಿ ಎಚ್ಚರ ಇರಲಿ, ನಿಮಗೆ ಸೀರಿಯಸ್ನೆಸ್ ಇರಲಿ. ಆ ದಿವಸಗಳು ಪ್ರತಿ ಕ್ಷಣ ನೀವು ಅದನ್ನು ನಿಮ್ಮ ತರಬೇತಿ ಕಡೆ ಗಮನ ಕೊಡಬೇಕಾಗ್ತದೆ. ಹಾಗಾಗಿ ಹೇಳಿದೆ. ಇನ್ನು ಮುಂದಿನ ತರಬೇತಿಗೆ ನಾವು ಹೋಗೋದಾದರೆ, ಇನ್ನು ಗೆಳೆಯರೆ, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗು ಮುಂದಿನ ತಿಂಗಳು 13/8/25ನೇ ತಾರೀಕು 27/9/25 ಇದು ಮುಗಿಯುತ್ತೆ. ಇದೇ ವರ್ಷ ಮುಂದಿನ ತಿಂಗಳು 8ನೇ ತಾರೀಕು. ಇದು ನೆನಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ತರಬೇತಿಗೆ ನೀವು ಕೆಳಗಡೆ ಒಂದು ಸ್ಕ್ಯಾನಿಂಗ್ ಬರ್ತಾ ಇದೆ, ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ಫಿಲಪ್ ಮಾಡ್ಬೋದು. ನೀವು ಅದನ್ನು ನಿಮ್ಮನ್ನು ಕರೀತಾರೆ, ಇಂಟ್ರ್ಯೂ ಕರೀತಾರೆ, ಆವಾಗ ನೀವು ಸೆಲೆಕ್ಟ್ ಆಗ್ತೀರಿ, ಹೋಗ್ತೀರಿ. ಹಾಗಾಗಿ ಇದನ್ನು ಗಮನ ಇಟ್ಟು ಕೇಳಬೇಕು ನೀವು. ಕಂಪ್ಯೂಟರ್ ತರಬೇತಿ ನೋಡಿರಿ, ದ್ವಿಚಕ್ರ ವಾಹನ ದುರಸ್ತಿ ಇದು ಅಂತೂ ಭಾಳ ಇಂಪಾರ್ಟೆಂಟು. ನಮ್ಮ ಮನೆಗೆ ಇವತ್ತು 2-3 ಗಾಡಿ ಅಂತೂ ಇದ್ದೇ ಇರುತ್ತೆ. ಮೊದಲು ಒಂದು ಗಾಡಿ ತರೋದೇ ಕಷ್ಟ ಆಯಿತು. ಈಗ EMI ಬಂದಿರೋದ್ರಿಂದ SSLCಗೆ ಬಂದ ಹುಡುಗ ಅಂದರೆ ಒಂದು ಬೈಕ್ ಕೊಡಿಸ್ತೀವಿ ನಾವು. ಉಳಿದವ್ರಿಗಂತೂ ಒಂದೊಂದು ಗಾಡಿ ಇದ್ದೇ ಇರುತ್ತೆ, ಕಾರ್ ಇರುತ್ತೆ. ಹಾಗಾಗಿ
ವಾಹನ ದುರಸ್ತಿದು ಭಾಳ ಇಂಪಾರ್ಟೆಂಟ. ಇದಕ್ಕೆ ಇರಬೇಕಾಗಿರೋದೊಂದೇ ಹಾನೆಸ್ಟಿ ಇರಬೇಕು ಗೆಳೆಯರೇ. ನಾವು ನೋಡಿ ಏನು ಮಾಡ್ಬಿಡ್ತೀವಿ, ಕಟ್ಟಿಂಗ್ ಶಾಪ್ನವ್ರನ್ನ, ಟೈಲರ್ನ, ಈ ಥರದ್ದು ಬೈಕ್ ರಿಪೇರಿ ಮಾಡೋರನ್ನ ಒಬ್ಬೊಬ್ಬರನ್ನೇ ಚೂಸ್ ಮಾಡೋದು. ಎಲ್ಲಿ ಬೇಕಂದ್ರೆ ಬಿಡೋದಿಲ್ಲ ನಾವು, ಯಾಕಂದ್ರೆ ನಂಬಿಕೆ ಭಾಳ ಮುಖ್ಯ ರೀ. ಲಕ್ಷಾಂತರ ಗಾಡಿ ನಿಮ್ಮ ಹತ್ರ ಬಿಟ್ಟಿರ್ತೀನಿ ನಾನು, ಹಾಗಾಗಿ ನನಗೊಂದು ನಂಬಿಕೆ, ಬಿಡ ಅದೇನಿದೆ ರೆಡಿ ಮಾಡಿಬಿಡು ನಾನು ಬರ್ತೀನಿ ಅಂತ ಹೋಗ್ತೀರಿ, ಎದುರುಗಡೆ ಕೂತ್ಕೊಳ್ಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಂಬಿಕೆ ಇರುತ್ತೆ. ಇದಕ್ಕೆ ದೊಡ್ಡ ಬಂಡವಾಳ. ಈ ದ್ವಿಚಕ್ರ ವಾಹನ ದುರಸ್ತಿ ಮಾಡೋರಿಗೆ ಏನಂದರೆ ನಂಬಿಕೆ ಭಾಳ ಮುಖ್ಯ. ಹಾಗಾಗಿ ಆ ಮನಸ್ಥಿತಿ ಹೊಂದಿರೋರು ಇದಕ್ಕೆ ತರಬೇತಿಗೆ ಹೋದ್ರೆ ಭಾಳ ನೀವು ಒಳ್ಳೆಯದಾಗುತ್ತೆ, ನಿಮ್ಮ ಉದ್ಯಮ ಬೆಳೆಯುತ್ತೆ. ಇದು ಎಷ್ಟು ದಿವಸದ ತರಬೇತಿ ಅಂತ ಹೇಳಿದರೆ 30 ದಿವಸಗಳ ತರಬೇತಿ. 18/8/25ರಿಂದ ಶುರುವಾಗುತ್ತೆ, 16/9/2025 ನಡೆಯುತ್ತೆ. ಇದಕ್ಕೂ ಕೂಡ ಸೇಮು, ಎಲ್ಲವೂ ಫ್ರೀ, ಯಾವ ಫೀಸು ಇಲ್ಲ. ಮಹಿಳೆಯರು ಬೇಕಾದಷ್ಟು ವಾಹನ ದುರಸ್ತಿ ಕೂಡ ಅವರು ಗ್ಯಾರೇಜಲ್ಲಿ ಮಾಡ್ತಾರೆ, ನಾವೇ ನೋಡಿದ್ದೀವಿ. ಹಾಗೆ ಗಂಡು ಮಕ್ಕಳು ಹೆಣ್ಮಕ್ಳು ಸೇಮ್ 18ರಿಂದ 45 ವರ್ಷ BPL ಕಾರ್ಡ್ ಇದ್ದವರಿಗೆ ಮೊದಲ ಆದ್ಯತೆ, ಇಲ್ಲ ಅಂದರೆ ನಿಮಗೂ ಇದೆ. ಹಾಗಾಗಿ ಇದು ಕೂಡ ಹೋಗ್ಬೋದು ನೀವು ಇಲ್ಲಿಗೆ. 30 ದಿವಸಗಳ ತರಬೇತಿ. ಇನ್ನು CCTV ಅಳವಡಿಕೆ ಮತ್ತು ದುರಸ್ತಿ. CCTV ಅಳವಡಿಕೆನೇ ದೊಡ್ಡ ಉದ್ಯಮ ಆಗಿ ಬೆಳೆದಿದೆ. ಅಳವಡಿಕೆ ಆದಮೇಲೆ ರಿಪೇರಿ ಬಂದೇ ಬರುತ್ತೆ ಮಾಮೂಲು. ನೀವು ಅವ್ರ ಹತ್ರ ಚೆನ್ನಾಗಿ ಸಂಬಂಧ ಇಟ್ಕೊಂಡಿದ್ರೆ ಖಂಡಿತ ನಿಮಗೆ ಆರ್ಡ್ರ್ ಬರುತ್ತೆ. ಮತ್ತೆ ಅದೇ ಕ್ಯಾಮ್ರಾ ನಿಮ್ಮ ಹತ್ರ ಬಂದರೆ ರಿಪೇರಿ ಮಾಡಿಕೊಡ್ಬೋದು, ಅಥವಾ ಅವ್ರ ಮನೆಗೆ ರಿಪೇರಿ ಮಾಡಿ ಕೊಡೋದಕ್ಕೆ ಹೋಗ್ಬೋದು. ಯಾವಾಗಲೂ ಒಂದನ್ನು ನೆನ್ಪಿಟ್ಕೊಳ್ಳಿ, ನಾವೇನು ಮಾತಾಡ್ತೀವಿ ಅದರ ಮೇಲೆ ನಮ್ಮ ಬಿಸ್ನೆಸ್ ನಿಂತಿದೆ, ಬಂಡವಾಳದಲ್ಲ. ತುಂಬ ಜನ ತಪ್ಪು ತಿಳುವಳಿಕೆ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ತುಂಬ ಒಳ್ಳೆ ಜಾಗ ಬೇಕು, ತುಂಬ ಒಳ್ಳೆ ಅಂಗಡಿ ಬೇಕು, ತುಂಬ ಒಳ್ಳೆ ಡೆಕೋರೇಷನ್ ಮಾಡಿರ್ಬೇಕು ಅಂತ ಮಾತಾಡ್ತೀರಿ. ಅವೆಲ್ಲ ಮಾಡಿದ ಮೇಲೆ ಒಂದನ್ನು ಬಿಟ್ಬಿಡ್ತೀರಿ. ಗ್ರಾಹಕರ ಹತ್ರ ನೀವು ವ್ಯವಹರಿಸೋದನ್ನು, ಮಾತಾಡೋದನ್ನು, ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿರ್ತೀರಿ. ಹಾಗಾಗಿ ನಿಮ್ಮ ಬಿಸ್ನೆಸ್ಸು ಬಿದ್ದು ಹೋಗಿಬಿಡುತ್ತೆ. ಇದು ನೆನಪಿರಲಿ ಎಲ್ಲರ ಜೊತೆಗೆ, ಇದು ಭಾಳ ಇಂಪಾರ್ಟೆಂಟು. ಬಂದವ್ರು ಬಿಸ್ನೆಸ್ ಮಾಡ್ತಾರೋ ಇಲ್ಲೋ, ನಗುತ್ತಾ ಯಾವಾಗ ಬಂದಿರಿ ಸರ್, ಬನ್ನಿ ನಮಸ್ಕಾರ, ಹೇಗಿದ್ದೀರಿ ಸರ್ ಅಂತ ಮಾತಾಡಿಬಿಟ್ರೆ ಸಾಕು ರೀ, ಅದ್ಭುತ. ಅದು ಬಿಸ್ನೆಸ್ಸಿಗೆ ಅಡಿಪಾಯ. ಹಾಗಾಗಿ ಹೇಳ್ತೀನಿ. ಇನ್ನು CCTV ವಿಚಾರಕ್ಕೆ ಬಂದರೆ ಯಾಕೆ ಅಂಗಡಿ ಮಾಡ್ತೀರಿ? ಅಂಗಡಿ ಮಾಡೋ ಅಗತ್ಯನೇ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ ಮಾಡ್ಬೋದು. ಒಂದು ಮಾಡಬೇಕಾಗ್ತದೆ, 2 ವೀಲರ್ ಇದ್ರೆ ಹಾಕ್ಕೊಂಡು ಬಿಲ್ಡಿಂಗ್ ತಿರುಗಬೇಕಾಗ್ತದೆ. ಹೊಸ ಬಿಲ್ಡಿಂಗ್ ಯಾರು ಇದಾವೋ ಅಲ್ಲಿ ಹೋಗೋದು. ಸರ್ ಒಂದು ನಂಬರ್ ನಾನೇ ನೋಡಿದ್ದೀನಿ, ಬೇಕಾದಷ್ಟು ಬಿಲ್ಡಿಂಗ್ ಮುಂದೆ ತಮ್ಮ ನಂಬರ್ ಬರೆದು ಬಂದಿರ್ತಾರೆ. ಸರ್ CCTV ನೀವು ಹಾಕೋದಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಅಷ್ಟೇ. ಮೆಟ್ಲಿಗೆ ಎಲ್ಲೋ ಇನ್ನೂ ದುರಸ್ತಿ ನಡೀತಾ ಇರುತ್ತೆ, ಅವಾಗಲೇ ಬರ್ತಾರೆ. ಆವಾಗ ಅಲ್ಲೆಲ್ಲೆಲ್ಲೆಲ್ಲೆ ಒಂದು ಬರ್ತದೆ, ಈ ಹುಡುಗನಿಗೆ ಅಂತ ಆಸಕ್ತಿ ಇದೆ ರೀ, ಕೊಟ್ಟರೆ ಇವನಿಗೆ ಕೆಲಸ ಕೊಡೋಣ ಅಂತ ಬರ್ತೀವಿ. ಎಲ್ಲಿ ಹುಡ್ಕಕ್ಕೆ ಹೋಗಲ್ಲ ಅವನು. ಯಾಕೆ ಅಂದರೆ ಎಲ್ಲಿ ಹುಡ್ಕಕ್ಕೆ ಹೋಗ್ತಾನೆ? ನಿಮ್ಮ ಮೇಲೆ ಒಂದು ನಂಬಿಕೆ ಏನಂದರೆ ಈ ಹುಡುಗನಿಗೆ ಆಸಕ್ತಿ ಇದೆ, ಇವನಿಗೆ ದುಡಿಯೋ ಆಸಕ್ತಿ ಇದೆ, ಹಾಗಾಗಿ ಇವನಿಗೆ ಕೊಡೋಣ ಪಾಪ, ನಂಬರ್ ಬರೆದಂಥ ಫೋನ್ ಬಂದೇ ಬಿಡುತ್ತೆ ನಿಮಗೆ. ಹಾಗಾಗಿ CCTVದು ಭಾಳ ಅದ್ಭುತವಾದ ಉದ್ಯಮ ಆಗಿ ಬೆಳೆದಿದೆ ಮತ್ತು ತುಂಬ ಲಾಭ ಕೂಡ ಇದೆ. ಅದನ್ನು ನೀವು ಮಾಡ್ಬೋದು. ಮತ್ತು ನಂಬಿಕೆ ಇರಲಿ. 13 ದಿವಸಗಳ ಕಾಲ ಇದು ನಡೆಯುತ್ತೆ. 15/9 ಆಗ ಸೆಪ್ಟೆಂಬರ್ 15/9/2025 ಶುರುವಾಗ್ತದೆ. 27/9/25 ಮುಗೀತದೆ. ಇದು 13 ದಿವಸದ ತರಬೇತಿ. ಹಾಗಾಗಿ ಇದಕ್ಕೆ ನೀವೇ ಈಗಲೇ ಅಪ್ಲಿಕೇಶನ್ ಹಾಕೊಬೋದು. ಸೇಮ್ 18ರಿಂದ 45 ವರ್ಷ. ಆಧಾರ್ ಕಾರ್ಡ್ ಇದ್ದರೆ ಸಾಕು, ಎಲ್ಲವೂ ಫ್ರೀ ಇರುತ್ತೆ. ಬಸ್ ಚಾರ್ಜ್ ನೀವು ಕೊಟ್ಟು ಹೋಗಿದ್ರೆ ಬಸ್ ಚಾರ್ಜು ವಾಪಸ್ ಬರುತ್ತೆ, ಇದಕ್ಕಿಂತ ಇನ್ನೇನು. ಹಾಗಾಗಿ ಕಾಯ್ತಾ ಇರಿ, ಅಲ್ಲಿಗೆ ಬರುತ್ತೆ. ಅಪ್ಲಿಕೇಶನ್ ಇವಾಗಲೇ ಹಾಕಿರ್ರಿ, ಹೋಗಿ. ಆಮೇಲೆ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ಸೆಟ್ ದುರಸ್ತಿ. ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ಸೆಟ್ ದುರಸ್ತಿ ಅಂತೂ ದೊಡ್ಡ ವ್ಯಾಪಕವಾದ ಇವತ್ತು ಉದ್ಯಮ ಆಗಿ ಬೆಳೀತಾ ಇದೆ. ತೋಟಗಾರಿಕೆ ಹೆಚ್ಚುತ್ತಾ ಇದೆ. ಎಲ್ರಿಗೂ ನಿಮಗೆ ಮೋಟಾರ್ ಬೇಕು. ಪ್ರತಿ ಮನೆಗೆ ಇವತ್ತು ಸಿಂಕ್ ಮೇಲೆ ನಮಗೆ ನೀರು ಕಳಿಸೋದಕ್ಕೆ ಟ್ಯಾಂಕಿಂದ ಮೋಟ್ರ್ ಬೇಕು. ಹಾಗಾಗಿ 108 ಥರದ ಮೋಟ್ರುಗಳು ಈಗ ಬಂದುಬಿಟ್ಟಿದೆ. ಹಳೇದು ಬೇರೆ, ಹೊಸ ಟೆಕ್ನಾಲಜಿ ಬಂದಿದೆ. ಅದಕ್ಕಾಗಿ ಹೊಸದನ್ನು ನೀವು ಅಳವಡಿಸ್ಕೋಬೇಕಾಗತ್ತೆ. ಯಾರು ಮಾಡ್ತಾ ಇದ್ರೂ ಕೂಡ ಇದಕ್ಕೆ ಹೋಗ್ಬೋದು ನೋಡ್ರಿ. ಹೊಸ ಟೆಕ್ನಾಲಜಿ ಏನು ಬಂದಿದೆ ಅಂತ ಕೂಡ ತಿಳಿಯುತ್ತೆ. ಇದು ಕೂಡ 30 ದಿವಸ, 18/9/2025ರಿಂದ 17/10/2025 ಎಲ್ಲ ತರಬೇತಿಗಳು ನಿಮಗೆ ಲಭ್ಯ ಇದೆ. ಫ್ರೀ ಇದೆ, ಸರ್ಟಿಫಿಕೇಟ್ ಇದೆ, ಲೋನ್ ಇದೆ ಮತ್ತು ಫಾಲೋ ಅಪ್ ಇದೆ. ನೀವು ಅಂಗಡಿ ತಗೊಂಡು ಉದ್ಯೋಗ ಶುರು ಮಾಡೋವರಿಗೆ ಅವ್ರು ಬಿಡೋದಿಲ್ಲ. ಇಷ್ಟು ಸಿಗುತ್ತೆ. ಇದು ಎಲ್ಲಪ್ಪ ಇಷ್ಟೊತ್ತು ನೀವು ಹೇಳಿದ್ರಲ್ಲಪ್ಪ ಏನು ಅಡ್ರೆಸ್ ಹೇಳಲಿಲ್ಲ ಅಂತ ಕೇಳಿದರೆ,
ಖಂಡಿತ ಇಲ್ಲಿದೆ ತಗೊಳ್ಳಿ. ಇದು ಇರ್ತಕ್ಕಂಥದ್ದು ರೂಟ್ ಸೆಟ್ ಇನ್ಸ್ಟಿಟ್ಯೂಟ್ ಮೈಸೂರು. ಹೌದು, ಮತ್ತೆ ಮೈಸೂರದೇ ಕತೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ವಿಸ್ತಾರವಾದ ಒಂದು ವಿಡಿಯೋ ನೋಡಿದರೆ ಅದು ಹೇಗೆ ನಡೆಯುತ್ತೆ, ಅದರ ವಿಧಾನಗಳು ಹೇಗೆ ಹೇಗೆ ಪಾಠ ಮಾಡ್ತಾರೆ ಎಲ್ಲವನ್ನು ತೋರಿಸಿದ್ದೀನಿ. ಮತ್ತು ಎಷ್ಟು ಲಕ್ಷ ಉದ್ಯೋಗ ಆಗಿದೆ ಅಂತ ಕೂಡ ಅದರಲ್ಲಿ ಹೋದ ವಿಡಿಯೋದಲ್ಲಿ ಹೇಳಿದ್ದೀವಿ. ನೀವು ಇನ್ನೊಂದು ಸಲ ಲಿಂಕ್ ಹಾಕಿರ್ತೀವಿ, ಬೇಕಾದ್ರೆ ಚೆಕ್ ಮಾಡ್ಬೋದು ಆ ಸಂಸ್ಥೆ ಬಗ್ಗೆ. ಇದು ಒಂದೇ ಅಲ್ಲ, ಪ್ರತಿ ಜಿಲ್ಲೆದು ರೂಟ್ ಸೆಟ್ದು ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ನೆಕ್ಸ್ಟ್ ಇನ್ಯಾವ ಮಾಡಿಲ್ಲೋ ಆ ಜಿಲ್ಲೆಗಳು ಕೂಡ ಮಾಡೋನಿದ್ದೀನಿ. ಅದರದ್ದು ರೂಟ್ ಸೆಟ್ ಏನಪ್ಪ ಅಂದರೆ ನಿಮ್ಮ ತಲೆಯಲ್ಲಿ ಬಂದಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದರ ಹೆಸರು. ಗ್ರಾಮಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಅಂತ ಇದರ ಹೆಸರು. ಮೈಸೂರಲ್ಲಿ ಇದು ಇರ್ತಕ್ಕಂಥದ್ದು ಮುಖ್ಯ ರಸ್ತೆ ಹಿನ್ಕಲ್ ಮೈಸೂರು. ಇಲ್ಲಿ ನಿಮ್ಗೆ ಆಫೀಸ್ ಇದೆ, ನೇರವಾಗಿ ಭೇಟಿ ಆಗ್ಬೋದು. ಫೋನ್ ನಂಬರ್ ಕೂಡ ಕೆಳಗಡೆ ಬರ್ತಾ ಇದೆ. ಸೊ ಇದಕ್ಕೂ ಕೂಡ ನೀವು ಎನ್ಕ್ವೈರಿ ಮಾಡಿ ಕೇಳ್ಬೋದು. ಆಫೀಸ್ ಟೈಮ್ ಹಾಕಿದ್ದಾರೆ ಇಲ್ಲಿ, ಆವಾಗಲೇ ಮಾಡಬೇಕು ನೀವು. ಬೆಳಗ್ಗೆ 9:30ರಿಂದ ಸಾಯಂಕಾಲ 5:30ವರೆಗೆ ಮಾತ್ರ ಇದು ತೆರೆದಿರುತ್ತೆ. ಫೋನ್ ನಂಬರ್ ಬರ್ತಾ ಇದೆ, ಫೋನ್ ಮಾಡಿ ಹೋಗಿ. ನಾನು ಶುರುವಿನಲ್ಲಿ ಒಂದು ಮಾತು ಹೇಳಿದ್ದೆ, 4 ಜೊತೆ ಬಟ್ಟೆ ತೊಗೊಂಡು ಹೋಗ್ಬಿಡಿ ನಾಳೆ ಬೆಳಿಗ್ಗೆದ್ದು ಅಂತ. ಹಾಗಾಗಿ ಉದ್ದೇಶ ಇಷ್ಟೇ ಆಗಿತ್ತು. ಇದನ್ನು ನೀವು ಈ ಮಾನಸಿಕವಾಗಿ ನೀವು ಇವತ್ತಿನಿಂದನೇ ರೆಡಿ ಆಗಬೇಕು. ಯಾವತ್ತು ಕರೆ ಬರುತ್ತೆ ಗೊತ್ತಿಲ್ಲ, ಎತ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಹೇಳಿದ್ದೆ. ಹಾಗಾಗಿ 4 ಜೊತೆ ಬಟ್ಟೆ ನಿಮ್ಮ ಬದುಕನ್ನು ಬದಲಾಯಿಸ್ಬೋದು. ಒಂದು 10-15 ದಿವಸ, 1 ತಿಂಗಳು ನೀವು ಇದಕ್ಕೆ ಕೊಡಿ, ಎಂಟ್ರಪ್ರಿನರ್ ಆಗಿ ಹೊರಗಡೆ ಬರ್ತೀರಿ. ಆಮೇಲೆ ಬಂದಮೇಲೆ ನೀವು ಒಂದಿಷ್ಟು ಉದ್ಯೋಗ ಶುರುವಾಗಲಿ. ಹೊಸ ಉದ್ಯೋಗ ಶುರು ಮಾಡಿದರೆ ನೀವು ಬದುಕಿನ ಬುತ್ತಿಗೆ ಹಾಕಿ, ನಾವು ಮಾರ್ಕೆಟಿಂಗಿಗೆ ಹೆದರಬೇಕಾಗಿಲ್ಲ ಗೆಳೆಯರೆ. ನಾನಿದ್ದೀನಿ, ಬದುಕಿನ ಬುತ್ತಿ ತಂಡ ಇದೆ, ಖಂಡಿತ ಆ ಕೆಲಸ ನಾವು ಮಾಡ್ತೀವಿ. ನೀವು ನುರಿತ ಉದ್ಯಮದಾರರಾಗಿ ಹೊರಗಡೆ ಬನ್ನಿ. ರೂಟ್ ಸೆಟ್ ಸಂಸ್ಥೆ ಜೊತೆಗೆ ನಿರಂತರವಾಗಿ ಸಂಪರ್ಕ ಇರಿ. ಯಾಕಂದ್ರೆ ಅಲ್ಲಿ ಅನ್ನ ಊಟ ಮಾಡಿರ್ತೀವಿ, ಉದ್ಯೋಗ ತೊಗೊಂಡಿರ್ತೀವಿ, ತರಬೇತಿ ಹೊಂದಿರ್ತೀವಿ. ಹಾಗಾಗಿ ಸದಾ ಋಣಿಯಾಗಿರೋಣ ಆ ಸಂಸ್ಥೆಗೆ. ಹೋಗ್ತಿರಲ್ಲ, ಹೇಗಿತ್ತು ಅಂತ ಕಮೆಂಟಲ್ಲಿ ನೀವು ನನಗೆ ತಿಳಿಸಿ. ಏನೇನಾಯಿತು, ಯಾರ್ಯಾರು ಉದ್ಯೋಗ ಶುರು ಮಾಡಿದ್ದೀರಿ ಅಂತ ಕೂಡ ಅಡ್ರೆಸ್ ಸಮೇತ, ಫೋನ್ ನಂಬರ್ ಸಮೇತ. ಸರ್ ಬಂದುಬಿಡಿ, ನಾನು ಶುರು ಮಾಡಿದ್ದೀನಿ ಅಂತ ನನಗೆ ಗೊತ್ತೇ ಆಗಲ್ಲ ಎಲ್ಲಿ ಅವರು ಅಂತ. ದಯವಿಟ್ಟು ಆ ಊರಿಗೆ ಹೋಗೋ ಕಾಲಕ್ಕೆ ನಿಮ್ಮ ಹತ್ರ ಬರ್ತೀನಿ, ಬರೀ ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮಗೂ ಖುಷಿ ಆಯಿತು ಅಂತ ಅನಿಸುತ್ತೆ. ನನಗೂ ಈ ವಿಷಯ ಮನೆಯಲ್ಲೇ ಕೂತ್ಕೊಂಡು ಹಂಚ್ಕೊಂಡಿದ್ದೀನಿ. ಹೋಗಿ ಒಂದು ಹೊಸ ಉದ್ಯೋಗ ಶುರುವಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.